ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು 2026 ಫೈನಲ್ ಎಕ್ಸಾಮ್ ಮುಗಿತು. ಸೊ ಎಲ್ಲ ವಿದ್ಯಾರ್ಥಿಗಳು 2026ನಲ್ಲಿ ಯಾರೆಲ್ಲ ಫೈನಲ್ ಎಕ್ಸಾಮ್ ಮುಗಿಸಿದಾರಲ್ಲ, ಕೆಲವೊಂದು ವಿದ್ಯಾರ್ಥಿಗಳು 2026ನಲ್ಲಿ ಎಕ್ಸಾಮ್ಗಳು ಬರೆದಿರಲ್ಲ. ಎರಡನೇ ಫೈನಲ್ ಎಕ್ಸಾಮ್ಗೆ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಇರುತ್ತೆ. ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಎರಡನೇ ಫೈನಲ್ ಎಕ್ಸಾಮ್ ಬರೀಬಹುದು. ನಿಮಗೆ ಏಪ್ರಿಲ್ 25ರಿಂದ ಮೇ 9 ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇವಾಗ ನಿಮ್ಮ ರಿಸಲ್ಟ್ ಆಯಿತಾ, ಏಪ್ರಿಲ್ 10ರಿಂದ ಅಂದರೆ ಏಪ್ರಿಲ್ 10ರೊಳಗೆ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಏಪ್ರಿಲ್ 7 ಇಲ್ಲಾಂದರೆ ಏಪ್ರಿಲ್ 10ರೊಳಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ 2026 ಆಯಿತಾ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ಯಾರೆಲ್ಲ 1ನೇ ವಾರ್ಷಿಕ ಪರೀಕ್ಷೆ ಬರೆದಿಲ್ಲ, 2ನೇ ವಾರ್ಷಿಕ ಪರೀಕ್ಷೆ ಮತ್ತು 3ನೇ ವಾರ್ಷಿಕ ಪರೀಕ್ಷೆ ಅಪ್ಲಿಕೇಬಲ್ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬರಿಬೋದು ಆಯಿತಾ. ಯಾರೆಲ್ಲ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಸರ್, ನಾನು ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂತ ಅನ್ಕೋದಿಲ್ಲ, 2ನೇ ವಾರ್ಷಿಕ ಪರೀಕ್ಷೆಗೆ ನೀವು ಕಟ್ಟಿ ಎಕ್ಸಾಮ್ ಬರಿಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಯಾರೆಲ್ಲ 2026ನಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕಡಿಮೆ ಮಾರ್ಕ್ಸ್ ಪಡೆದುಕೊಂಡಿರ್ತಾರೆ, ಅವರು ಮತ್ತೊಮ್ಮೆ ಎಕ್ಸಾಮ್ ಬರಿಬೋದು ಆಯಿತಾ. ಸೊ ಇವಾಗ ರಿಸಲ್ಟ್ ನಿಮಗೆ ಈ ಒಂದು ಏಪ್ರಿಲ್ 7ರಿಂದ ಇಲ್ಲಾಂದರೆ ಏಪ್ರಿಲ್ 10ರೊಳಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ 2026. ಮತ್ತು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ನಿಮ್ಮ ಎಲ್ಲ ಸಬ್ಜೆಕ್ಟ್ದು ಕೀ ಆನ್ಸರ್ ಆಫಿಷಿಯಲಿ ಸೆಂಡ್ ಮಾಡಿದ್ದಾರೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ವೆಬ್ಸೈಟ್ನಲ್ಲಿ ಹೋಗ್ತೀರಾ. ಅಲ್ಲಿ ನಿಮ್ಮ ಸಬ್ಜೆಕ್ಟ್ ನೀವು ಚೆಕ್ ಮಾಡ್ಕೊಂಡು ಕೀ ಆನ್ಸರ್ ಮಾಡ್ಕೋಬೋದು. ಬಟ್ ನಾನು ಕೂಡ ಕೀ ಆನ್ಸರ್ ಮಾಡಿ ಹಾಕಿದ್ದೀನಿ ವಿಡಿಯೋಗಳು. ಸೊ ಯಾರೆಲ್ಲ PCMB ಇರ್ತಾರಲ್ಲ, ಎಲ್ಲ ನಿಮ್ಮ ಕೀ ಆನ್ಸರ್ಗಳು ನೋಡ್ಕೋಬೋದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಏನು ವರಿ ಮಾಡ್ಕೊಳ್ಕೆ ಹೋಗ್ಬೇಡ್ರಿ. ನಿಮ್ಮ ಸೆಕೆಂಡ್ ಫೈನಲ್ ಎಕ್ಸಾಮ್ ಕೂಡ ಟೈಮ್ ಟೇಬಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡ್ತಾರೆ. ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅವರು ಇವಾಗ ಹೇಳಿದ್ದಾರೆ, ಅಂದರೆ ತಾತ್ಕಾಲಿಕ ನಿಮಗೆ ಹೇಳಿದ್ದಾರೆ, ಅಂದರೆ ಏಪ್ರಿಲ್ 25ರಿಂದ ಮೇ 9 ದ್ವಿತೀಯ ಪಿ ಯು ಸಿ ಸೆಕೆಂಡ್ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಆಫೀಸಲ್ಲಿ ನಿಮಗೆ ಟೈಮ್ ಟೇಬಲ್ ಬರುತ್ತೆ, ವೇಟ್ ಮಾಡಿ. ಈ ಒಂದು ರಿಸಲ್ಟ್ 2026 ರಿಸಲ್ಟ್ ನಿಮಗೆ 7 ಇಲ್ಲಾಂದರೆ 10ಕ್ಕೆ ನೋಡೋಕ್ಕೆ ಸಿಗುತ್ತೆ ಏಪ್ರಿಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಶಿವನ ಮತ್ತೆ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.